ಸರ್ಕಾರಿ ಪ್ರೌಢಶಾಲೆ ಕೂಡಬೆಟ್ಟುಮಾಳ ಇಲ್ಲಿ ಕಳೆದ ವರ್ಷ 2025-26 ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 3 ವಿದ್ಯಾರ್ಥಿಗಳನ್ನು ಅಭಿನಂದಿಸಲಿದ್ದೇವೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ. ಕಾರ್ಕಳ ಮಾಳದ ಕೂಡಬೆಟ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ 10ನೇ ತರಗತಿಯಲ್ಲಿ 100% ಫಲಿತಾಂಶ ದಾಖಲಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ಸಮಾರಂಭದಲ್ಲಿ ಶಾಲೆಯಿಂದ ವರ್ಗಾವಣೆಗೊಂಡು ಹೋಗುತ್ತಿರುವ ಸಹಶಿಕ್ಷಕಿಯರಾದ ಶ್ರೀಮತಿ ಯನುಲೇಖ ಹಾಗೂ ಶ್ರೀಮತಿ ಪ್ರಜ್ಞಾ ಎಸ್ ಅವರನ್ನು ಪ್ರೀತಿಪೂರ್ವಕವಾಗಿ ಬೀಳ್ಕೊಡಲಾಯಿತು. ಕಾರ್ಯಕ್ರಮವನ್ನು ಶ್ರೀ ಅರವಿಂದ ಜೋಶಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಗಣೇಶ್ ಪೂಜಾರಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕೆರ್ವಾಶೆ ಇಲ್ಲಿಯ ಆಡಳಿತ ಮೊಕ್ತೇಸರರಾದ ಶ್ರೀ ಶಂಕರ್ ಭಟ್, ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸುಂದರಿ, ಗಣ್ಯರಾದ ಶ್ರೀ ಅನಿಲ್ ಎಸ್ ಪೂಜಾರಿ, ಕೂಡಬೆಟ್ಟು ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀ ರಾಧಾಕೃಷ್ಣ ಜೋಶಿ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶ್ರೀ ಶಿಶುಪಾಲ ಹೆಗ್ಡೆ ಮತ್ತು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯಾಂಶಗಳು: ವಿದ್ಯಾರ್ಥಿಗಳಿಗೆ ಗೌರವ. 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ದಾನಿಗಳು ನೀಡಿದ ಕಾಣಿಕೆಗಳನ್ನು ಹಸ್ತಾಂತರಿಸಿ ಫಲಪುಷ್ಪಗಳೊಂದಿಗೆ ಗೌರವಿಸಲಾಯಿತು. ಶಾಲಾಭಿವೃದ್ಧಿಯ ಚರ್ಚೆ. ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಊರಿನ ಜನರ ಸಹಭಾಗಿತ್ವದ ಬಗ್ಗೆ ಗಣ್ಯರು ಸಲಹೆ ಸೂಚನೆಗಳನ್ನು ನೀಡಿದರು. ಬೀಳ್ಕೊಡುಗೆ. ಶಾಲೆಯಿಂದ ವರ್ಗಾವಣೆಗೊಂಡ ಶಿಕ್ಷಕಿಯರಾದ ಶ್ರೀಮತಿ ಯನುಲೇಖ ಮತ್ತು ಶ್ರೀಮತಿ ಪ್ರಜ್ಞಾ ಎಸ್ ಅವರ ಸೇವೆಯನ್ನು ಸ್ಮರಿಸುತ್ತಾ ಶಾಲಾ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಈ ಸುಂದರ ಕಾರ್ಯಕ್ರಮಕ್ಕೆ ಊರಿನ ಗಣ್ಯರು, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು, ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಅಪಾರ ಸಂಖ್ಯೆಯ ವಿದ್ಯಾಭಿಮಾನಿಗಳು ಸಾಕ್ಷಿಯಾದರು. ಸರ್ಕಾರಿ ಪ್ರೌಢಶಾಲೆ ಕೂಡಬೆಟ್ಟುಮಾಳ ಇಲ್ಲಿ ಕಳೆದ ವರ್ಷ 2025-26 ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 3 ವಿದ್ಯಾರ್ಥಿಗಳನ್ನು ಅಭಿನಂದಿಸಲಿದ್ದೇವೆ. ಪ್ರಥಮ ಸಿಂಚನ. ತಂದೆಯ ಹೆಸರು ದಿವಾಕರ್, ತಾಯಿಯ ಹೆಸರು ಸುಪ್ರೀತಾ, ದರ್ಗಾಸು ಮನೆ, ಇಂದಿರನಗರ, ಮಾಳ. ಇವರು 578 92.48% ಅಂಕವನ್ನು ಗಳಿಸಿರುತ್ತಾರೆ.
ಸುಬ್ರಹ್ಮಣ್ಯ ಆಚಾರ್ಯ ಹಾಗೂ ರೇವತಿ ದಂಪತಿಗಳ ಸುಪುತ್ರನಾದ ಸುಹಾನ್ ಇವರು 385 ಅಂಕಗಳನ್ನು ಪಡೆದು 61.60% ಫಲಿತಾಂಶವನ್ನು ಪಡೆದಿರುತ್ತಾರೆ. ಸುಖೇಶ್ ಶೆಟ್ಟಿಗಾರ್ ಇವರು 344 ಅಂಕಗಳನ್ನು ಗಳಿಸಿ 55. ಅವರ ಸುಪುತ್ರನಾದ ಸುಮಿತ್ ಎಸ್ ಶೆಟ್ಟಿ ಅವರು 380 ದಂಪತಿಗಳ ಸುಪುತ್ರನಾದ ಸೂರಜ್ ಅವರು 419 ಅಂಕ ಗಳಿಸಿ 67.04% ಫಲಿತಾಂಶವನ್ನು ಪಡೆದಿರುತ್ತಾನೆ. ಪೇರಕ್ಕ ಮಾಳ ಸದಾನಂದ ಕೆಎಂ ವಿಜಯ ದಂಪತಿಗಳ ಸುಪುತ್ರನಾದ ವಿನಾಯಕ ಅವರು 404 ಅಂಕಗಳು ಹಾಗೂ 64.64% ಫಲಿತಾಂಶವನ್ನು ಪಡೆದಿರುತ್ತಾರೆ. ಪೇರಕ್ಕ ಮಾಳ ವಿಠಲ್ ಶೆಟ್ಟಿ ಹಾಗೂ ಶ್ಯಾಮಲಾ ಶೆಟ್ಟಿ ಅವರ ಸುಪುತ್ರನಾದ ರಿತೇಶ್ ಶೆಟ್ಟ 72.48% ಫಲಿತಾಂಶವನ್ನು ಪಡೆದಿರುತ್ತಾನೆ. ಪೇರಕ್ಕ ಮಾಳ ಶಿವಣ್ಣ ಹಾಗೂ ಸರಸ್ವತಿ ದಂಪತಿಗಳಾದ ಮಗನಾದ ಯಜ್ಞೇಶ್ ಅವರು 507 ಅಂಕ 81.12% ಫಲಿತಾಂಶವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಸನ್ಮಾನ ಪೀಠಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಭಾವದ ರವೀಶ ಈ ಸಲ ಕಳೆದ ಬಾರಿ ಅವನು 20 ದಿನದ ಸಾಧನೆಗೆ 65% ಬಂದಿದ್ದಾನೆ. 95ಕ್ಕೆ ಅವನ ಗುರಿ. ಅವನ ಸಾಧನೆಗೆ ಎಂದು ತಟ್ಟಿ ಪ್ರೋತ್ಸಾಹಿಸುವ. ಮುಂದಿನ ದಿನಗಳಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿ ಅವನ ಶೈಕ್ಷಣಿಕ ಬದುಕು ಒಳ್ಳೆಯದಾಗಲಿ ಅನ್ನುವಂತಹ ಆಶಯದೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ 9ನೇ ತರಗತಿಯಲ್ಲಿ ಇದ್ದುಕೊಂಡು 10ನೇ ಕ್ಲಾಸ್ 2 ಸಲ ಪಾಸಾಗಿ ಆಗ್ತದೆ ಅವನು. ಒಂದು ಸದಾವಕಾಶ. ಪುಸ್ತಕಗಳು ಉಳಿದು ನಾವೀಗ ಸಾಂಕೇತಿಕವಾಗಿ ಮಾತ್ರ ಕೊಟ್ಟದ್ದು, ಮಿಕ್ಕುಳಿದದನ್ನು ನಾವು ನಮ್ಮ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಪಾತ್ರರಾದಂತಹ ಯೋಚನಾ ಮೇಡಮ್ ಅವರು ಆಗಮಿಸಿದ್ದಾರೆ. ಮೇಡಮ್, ನೀವು ದಯವಿಟ್ಟು ವೇದಿಕೆಗೆ ಬರಬೇಕು. ಖಂಡಿತ. ಕೆಲವೊಂದು ದಿನಗಳು ತುಂಬ ಮಹತ್ವಪೂರ್ಣ ಆಗ್ತದೆ. ಅಂತಹ ಒಂದು ಮಹತ್ವಪೂರ್ಣ ದಿನ ಅಂತ ಹೇಳಿದರೆ ನನ್ನ ಲೈಫಲ್ಲಿ ಫೆಬ್ರವರಿ 10. ಯಾಕೆಂತ ಹೇಳಿದರೆ 2 ಕಾರಣಗಳಿಗೆ. ಮೊದಲನೇದಾಗಿ ನಾನು ವೃತ್ತಿ ಜೀವನಕ್ಕೆ ಕಾಲಿಟ್ಟಂಥ ದಿನ. ಎರಡನೇದ್ದು ನನ್ನ ಮಗಳ ಹುಟ್ಟಿದ ಹಬ್ಬ. ನಾನು ಸುಮಾರು 20 ವರ್ಷದ ಹಿಂದೆ ಫೆಬ್ರವರಿ 10, 2006ರಲ್ಲಿ ಮಂಡ್ಯದಲ್ಲಿ ವೃತ್ತಿ ಜೀವನಕ್ಕೆ ಸೇರಿರುವಂಥದ್ದು. ಕೇವಲ 3.5 ವರ್ಷಗಳಲ್ಲಿ ಪರಸ್ಪರ ವರ್ಗಾವಣೆಗೊಂಡು ಈ ಶಾಲೆಗೆ ಬಂದೆ. ಜೂನ್ 13ನೇ ತಾರೀಕು 2009ರಲ್ಲಿ. ಅವತ್ತಿನಿಂದ ಇಲ್ಲಿಯವರೆಗೆ ಸುಮಾರು 17 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಎಲ್ಲ ಶಿಕ್ಷಕರಿಗೆ ಕೂಡ ಅವರ ವೃತ್ತಿ ಜೀವನದಲ್ಲಿ ಸಿಗುವಂಥ ಅಮೂಲ್ಯ ರತ್ನಗಳು ಯಾರು ಕೇಳಿದರೆ ವಿದ್ಯಾರ್ಥಿಗಳು. ನನಗೂ ಕೂಡ ಈ ಒಂದು ಸುದೀರ್ಘ 20 ವರ್ಷದ ಅವಧಿಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ನನಗೆ ಅಮೂಲ್ಯ ರತ್ನಗಳಾಗಿ ಸಿಕ್ಕಿದ್ದಾರೆ. ಅವರ ಒಂದು ಮುಗ್ಧತೆ ಇರ್ಬೋದು ಅಥವಾ ಪ್ರಾಮಾಣಿಕತೆ, ಆಮೇಲೆ ನಿಷ್ಕಲ್ಮಶ ಪ್ರೀತಿ. ಅವರಿಗೆ ನಾವು ಯಾವುದೇ ಕೆಲಸ ಹೇಳಲಿ ಅದನ್ನು ತುಂಬ ಖುಷಿಯಿಂದ ಅವರು ಮಾಡುವವರು. ಸೊ ಆ ರೀತಿಯ ಒಂದು ಗುಣಗಳು ನನ್ನ ಮಕ್ಕಳಲ್ಲಿ ಇಲ್ಲಿ ಕಂಡಿದ್ದೇನೆ. ನಾನು ಅವರಿಗೆ ಎಷ್ಟು ಪಾಠ ಮಾಡಿದ್ದೇನೋ ಬಿಟ್ಟಿದ್ದೇನೋ ನನಗೆ ಗೊತ್ತಿಲ್ಲ. ಆದರೆ ಅವರಿಂದ ನಾನು ಇಂತಹ ಒಳ್ಳೆಯ ಗುಣಗಳನ್ನು ಕಲ್ತಿದ್ದೇನೆ. ಬಹುಶಃ ಈ ಗುಣಗಳೇ ಇವತ್ತು ಈ ಥರ ಫಲಿತಾಂಶ ಬರಲಿಕ್ಕೆ ಕಾರಣ ಅಂತ ನನಗನ್ನಿಸ್ತದೆ.
ಹಾಗೆ ಇಲ್ಲಿಯ ಪೋಷಕರನ್ನು ತಗೊಂಡ್ರೆ ಅವರಲ್ಲೂ ಕೂಡ ಒಂದು ಮುಗ್ಧತೆ. ಅವರು ಏನಂತ ಹೇಳಿದರೆ, ನಾನು ತುಂಬ ಪೋಷಕರನ್ನು ನೋಡಿದ್ದೇನೆ, ಅವರಿಗೆ ಅವರ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆಯಾ ಅಷ್ಟೇ ನಂಬಿಕೆ ನಮ್ಮ ಶಿಕ್ಷಕರ ಮೇಲೆ, ಅವರಿಗೆ ಒಂದು ಅಚಲವಾದಂಥ ನಂಬಿಕೆ. ಅವರು ಯಾವಾಗಲೂ ಪೇರೆಂಟ್ಸ್ ಮೀಟಲ್ಲಿ ನೋಡಿದ್ದೇನೆ, ಅವರು ನಮ್ಮ ಹತ್ರ ಬಂದು ಹೇಳುವವರು, ಟೀಚರ್ ನನ್ನ ಮಗ ಪಾಸ್ ಆಗ್ತಾನಲ್ಲ, ಅವನನ್ನು ಹೇಗಾದರೂ ಮಾಡಿ ಪಾಸ್ ಮಾಡಿಕೊಡಿ, ಹೀಗೆ ಅವರು ಆ ಒಂದು ಮಾತುಗಳನ್ನು ನಮ್ಮ ಹತ್ರ ಹೇಳುವಾಗ ನಾವು ಇನ್ನೂ ಕೂಡ ತುಂಬ ಜಾಸ್ತಿ ಪ್ರಯತ್ನ ಮಾಡಬೇಕು ಈ ವಿದ್ಯಾರ್ಥಿಗಳಿಗೋಸ್ಕರ, ಅಥವಾ ಇಲ್ಲಿಯ ಫಲಿತಾಂಶಕ್ಕೋಸ್ಕರ ನಾವು ಹೆಚ್ಚು ಕೆಲಸ ಮಾಡಬೇಕು ಅಂತ ನಮಗೆ ಅನ್ನಿಸ್ತದೆ. ಸೊ ಇದು ಕೂಡ ನಮ್ಮ ಶಾಲೆಯ ಫಲಿತಾಂಶಕ್ಕೆ ಮುಖ್ಯ ಕಾರಣ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ಮುಂದುವರೆದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಾತ್ರ ಅಲ್ಲ, ಇಲ್ಲಿರುವಂಥ SDMC ಅವರು ಕೂಡ ಅಥವಾ ಊರಿನ ಗಣ್ಯರು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ನಾನು ಬಂದ 17 ವರ್ಷಗಳಲ್ಲಿ ಸುಮಾರು 5 ರಿಂದ 6 SDMC ಅಧ್ಯಕ್ಷರನ್ನು, ಸದಸ್ಯರನ್ನು, ಹಾಗೆ ಗಣ್ಯರನ್ನು ನೋಡಿದ್ದೇನೆ. ಅವರು ತಮ್ಮ ಕೆಲಸ ಅಂದರೆ ನಮ್ಮ ಮನೆ ಕೆಲಸ, ಈ ಶಾಲೆ ಅಂದರೆ ಮನೆಯನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಅವರು ಎಷ್ಟು ಆಲೋಚನೆ ಮಾಡ್ತಾರೆ, ಅಷ್ಟೇ ಆಲೋಚನೆ ಅವರಿಗೆ ಶಾಲೆಯ ಅಭಿವೃದ್ಧಿಯಲ್ಲಿ ಕೂಡ ಇದೆ. ಅವರು ಪ್ರತಿ ಒಂದು ಕೆಲಸಗಳಲ್ಲಿ ಕೂಡ, ಅಂದರೆ ಅನಗತ್ಯ ಕೆಲಸ ಅಂತಲ್ಲ, ಈ ಶಾಲೆಯ ಅಭಿವೃದ್ಧಿಗಾಗಿ ಏನು ಮಾಡಬೇಕು ಅದೆಲ್ಲವನ್ನು ಅವರು ತುಂಬ ಪ್ರಾಮಾಣಿಕತೆಯಿಂದ ಮತ್ತು ತುಂಬ ಖುಷಿಯಿಂದ ಮಾಡ್ತಾರೆ. ನಾನು ಅದನ್ನು ಕಂಡಿದ್ದೇನೆ. ಎಲ್ಲ SDMC ಅಧ್ಯಕ್ಷರು ಅಥವಾ ಸದಸ್ಯರೆಲ್ಲರೂ ಕೂಡ. ಈಗ ಪ್ರಸ್ತುತ SDMC ಅಧ್ಯಕ್ಷರನ್ನು ನಾವು ತಗೊಂಡ್ರೆ, ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್, ನಾನು ಅವತ್ತು ಶಾಲೆಯಲ್ಲಿ ಮಾತ್ರ ಇದ್ದಿದ್ದು, HM ಮತ್ತು ಪಿಟ್ ಸರ್ ಇರಲಿಲ್ಲ. ಆ ಸಮಯದಲ್ಲಿ ಪೇರೆಂಟ್ಸ್ ಮೀಟ್ ಮಾಡಬೇಕಿತ್ತು. ಅವರು ಪಾಪ ಮೊದಲಿಗೆ ಬಂದು ಈ ಥರ ಮಾಡೋಣ ಅಂತೇಳಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ನನಗೆ ಅವರು ತುಂಬ ಅಂದರೆ ಹೆಲ್ಪ್ ಮಾಡಿದ್ದಾರೆ. ಸೊ ಇದು ಕೂಡ ನಮ್ಮ ಶಾಲೆಯ ಒಂದು ಫಲಿತಾಂಶಕ್ಕೆ ಮುಖ್ಯ ಕಾರಣ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳೋದು. ಆ ಒಂದು ಕೃತಜ್ಞತೆ ಹೇಳುವಂಥ ಗುಣ ಏನಿದೆ ಅದು ಬಹುಶಃ ನಮ್ಮನ್ನು ತುಂಬ ಯಶಸ್ವಿಗೆ ಕರ್ಕೊಂಡು ಹೋಗ್ತದೆ. ಅಂದರೆ ನಮ್ಮನ್ನು ಎಲ್ಲರ ಜೊತೆಗಿನ ಸಂಬಂಧವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ, ಹಾಗೆಯೇ ಸಾಮಾಜಿಕ ಸ್ಥಾನವನ್ನು ಕೂಡ ನಮ್ಮ ಚೆನ್ನಾಗಿರಲಿಕ್ಕೆ ಅದು ಸಹಾಯ ಮಾಡ್ತದೆ ಅಂತ ನಾನು ನೋಡಿದ್ದೇನೆ. ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ನನಗೆ ಸ್ವಲ್ಪ ತಡವಾದರೂ ಕೂಡ ನನ್ನೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ನಾನು ಖಂಡಿತ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ನನ್ನೆಲ್ಲ ಹಿರಿಯ ಸಹೋದ್ಯೋಗಿಗಳಾದಂತಹ ಜಯನಂದ್ ಸರ್ ಆಗಿರ್ಬೋದು, ಹಾಗೆ ನನ್ನ ಸಹೋದರಿ ರೀತಿ ನನ್ನ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ನನ್ನೊಂದಿಗೆ ಅತ್ಯಂತ ಆತ್ಮೀಯವಾಗಿ ನನ್ನೊಂದಿಗೆ ಪ್ರೀತಿಯಿಂದ ಸಹಕರಿಸ್ತಾ ಇದ್ದಂತಹ ಸ್ವಪ್ನ ಮೇಡಮ್ ಆಗಿರ್ಬೋದು. ಅದರಿಂದಾಗಿ ಎರಡೇ ಮಾತುಗಳಲ್ಲಿ ನಾನು ಹೇಳೋದಾದರೆ, ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವೇ. ಯಾರಿಗೂ ಏನು ತೊಂದರೆ ಆಗಲಿಲ್ಲ, ಎಲ್ಲರೂ ಸುಖಮಯವಾಗಿ ಬದುಕಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಅದರಿಂದಾಗಿ ಎರಡೇ ಮಾತುಗಳಲ್ಲಿ ನಾನು ಹೇಳೋದಾದರೆ, ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವೇ. ಯಾರಿಗೂ ಏನು ತೊಂದರೆ ಆಗಲಿಲ್ಲ, ಎಲ್ಲರೂ ಸುಖಮಯವಾಗಿ ಬದುಕಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಕಾರಣ ಆ ಎಲ್ಲ ಮಕ್ಕಳು, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು 100% ಫಲಿತಾಂಶ ದಾಖಲಿಸಬೇಕಾದ್ರೆ ಅದರ ಗುರಿ ದೊಡ್ಡದಿದೆ. ಆ ಒಂದು ಶಿಕ್ಷಕ ವೃಂದ ಮತ್ತು ಕಾರಣ ಆ ಎಲ್ಲ ಮಕ್ಕಳು, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು 100% ಫಲಿತಾಂಶ ದಾಖಲಿಸಬೇಕಾದ್ರೆ ಅದರ ಗುರಿ ದೊಡ್ಡದಿದೆ. ಆ ಒಂದು ಶಿಕ್ಷಕ ವೃಂದ ಮತ್ತು ಸೂಚನೆ ಬಂದಿದೆ, ಆಗಿದೆ. ಪೆರ್ವಾಜಿ ಅಂತ ಕಾರ್ಕಳದಲ್ಲಿ ನಗರದಲ್ಲಿರುವಂಥ ಪೆರ್ವಾಜಿ ಸ್ಕೂಲನ್ನು ಮೀರುವಂಥ ಸ್ಕೂಲ್ ಆಗಿ ನಾವು ಬೆಳೆಸಬೇಕು. ಖಂಡಿತವಾಗಿ ಸಾಧ್ಯ ಇದೆ. ನಾವೊಂದು ಯೋಚನೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ಒಳ್ಳೆಯ ಹಳೆ ವಿದ್ಯಾರ್ಥಿ ಸಂಘ ಇದೆ, ಒಳ್ಳೆಯ ಅಧ್ಯಾಪಕ ವೃಂದದವರಿದ್ದಾರೆ, ಎಲ್ಲ ಪೋಷಕರಿದ್ದಾರೆ. ಇದರ ಬಗ್ಗೆ ಮುಂದಿನ ಹಂತದಲ್ಲಿ ಈ ಶಾಲೆಯನ್ನು ಇಂಗ್ಲಿಷ್ ಮಾಧ್ಯಮ ಬೋಧನೆಯನ್ನು ನಾವು ಮಂಜೂರಾತಿಯನ್ನು ಆದಷ್ಟು ಬೇಗ ಮಾಡುವ ಹಾಗೆ ಶಿಕ್ಷಣ ಇಲಾಖೆಗೆ ಆದಷ್ಟು ಬೇಗ ಮನವರಿಕೆಯನ್ನು ಮಾಡಿ ಇದು ಮಂಜೂರಾತಿಯನ್ನು ಪಡೆಯಬೇಕಂತ ನಾನು ಆಶಿಸ್ತೇನೆ. ಅದರೊಟ್ಟಿಗೆ ಈ ಶಾಲೆಯಲ್ಲಿ ಪ್ರಜ್ಞಾ ಟೀಚರ್ ಇರ್ಬೋದು, ಜಯನಂದ್ ಸರ್ ಇರ್ಬೋದು, ಮತ್ತೆ ಸೂಚನೆ ಬಂದಿದೆ, ಆಗಿದೆ. ಪೆರ್ವಾಜಿ ಅಂತ ಕಾರ್ಕಳದಲ್ಲಿ ನಗರದಲ್ಲಿರುವಂಥ ಪೆರ್ವಾಜಿ ಸ್ಕೂಲನ್ನು ಮೀರುವಂಥ ಸ್ಕೂಲ್ ಆಗಿ ನಾವು ಬೆಳೆಸಬೇಕು.
ಖಂಡಿತವಾಗಿ ಸಾಧ್ಯ ಇದೆ. ನಾವೊಂದು ಯೋಜನೆ ಮತ್ತು ಯೋಚನೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ಒಳ್ಳೆಯ ಹಳೆ ವಿದ್ಯಾರ್ಥಿ ಸಂಘ ಇದೆ, ಒಳ್ಳೆಯ ಅಧ್ಯಾಪಕ ವೃಂದದವರಿದ್ದಾರೆ, ಎಲ್ಲ ಪೋಷಕರಿದ್ದಾರೆ. ಇದರ ಬಗ್ಗೆ ಮುಂದಿನ ಹಂತದಲ್ಲಿ ಈ ಶಾಲೆಯನ್ನು ಒಂದು ಇಂಗ್ಲಿಷ್ ಮಾಧ್ಯಮ ಬೋಧನೆಯನ್ನು ನಾವು ಮಂಜೂರಾತಿಯನ್ನು ಆದಷ್ಟು ಬೇಗ ಮಾಡುವ ಹಾಗೆ ಶಿಕ್ಷಣ ಇಲಾಖೆಗೆ ಆದಷ್ಟು ಬೇಗ ಮನವರಿಕೆಯನ್ನು ಮಾಡಿ ಇದು ಮಂಜೂರಾತಿಯನ್ನು ಪಡೆಯಬೇಕಂತ ನಾನು ಆಶಿಸ್ತೇನೆ. ಅದರೊಟ್ಟಿಗೆ ಈ ಶಾಲೆಯಲ್ಲಿ ಪ್ರಜ್ಞಾ ಟೀಚರ್ ಇರ್ಬೋದು, ಜಯನಂದ್ ಸರ್ ಇರ್ಬೋದು. ಮತ್ತೆ ಇವತ್ತಿನ ಈ ಕಾರ್ಯಕ್ರಮ ಎಷ್ಟು ಒಳ್ಳೆಯದಿತ್ತಂದರೆ, ಒಂದು 100% ಬಂದಾಗ ನಾವು ಪೋಷಕರೊಟ್ಟಿಗೆ ಸನ್ಮಾನ ಮಾಡ್ತೇವೆ ಅನ್ನುವಂಥ ಮಾತಿನಂತೆ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ನನ್ನ ವಿನಂತಿ, ಮುಂದಿನ ಈಗ ಇರುವಂಥ 10ನೇ ತರಗತಿಯ ಮಕ್ಕಳು ಬರುವ ವರ್ಷದಲ್ಲಿ 80% ಜಾಸ್ತಿ ಬಂದು ಸನ್ಮಾನ ಪಡೆಯುವಂತಾಗಲಿ ಎನ್ನುವಂಥ ಹಾರೈಕೆಯನ್ನು ಮಾಡ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಎಜುಕೇಷನ್ ಕೊಡುವಂಥ ಈ 80% ಮೇಲೆ ಎಲ್ಲ ಮಕ್ಕಳು ಬರುವಂತೆ ಇಲ್ಲಿನ ಅಧ್ಯಾಪಕರುಗಳು ಕಷ್ಟಪಟ್ಟರೆ ಖಂಡಿತ ಅದು ಕೂಡ ಸಾಧ್ಯ ಇದೆ. ಯಾಕಂದರೆ ಮಕ್ಕಳು ಕಡಿಮೆ ಇರುವಾಗ, ಹೆಚ್ಚು ಶಿಕ್ಷಕರಿರುವಾಗ ಇದು ಮಾಡಲಿಕ್ಕೆ ಸಾಧ್ಯ. ಅದರ ಒಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನು ಈಗ ಅನಿಲ್ ಎಸ್ ಪೂಜಾರಿ ಅವರು ಹೇಳಿದಾಗ ನಾನು ತುಂಬ ಕಡೆಯಲ್ಲಿ ಹೇಳಿದ್ರು, ತುಂಬ ಶಿಕ್ಷಕರುಗಳಿಗೆ, ತುಂಬ ಜನರಿಗೆ ಬೇಸರ ಕೂಡ ಆಗ್ತದೆ. ಯಾಕಂದರೆ ಯಾವ ಸರ್ಕಾರದ ಕಾನೂನಿಗೂ ಸರಿಪಡಿಸುವಂಥ ಕೆಲಸ ಆಗಬೇಕು ಬಿಟ್ಟರೆ ಬೇರೆ ಯಾವುದರಿಂದಲೂ ಈ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಕಡೆ ಎಲ್ಲೋ ಅಂತಲ್ಲ, ಒಬ್ಬೊಬ್ಬರು ಯಾವ ರೀತಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಆಂಗ್ಲ ಮಾಧ್ಯಮಿಕ ಶಾಲೆಗೆ ನನ್ನ ಮಗುವನ್ನು ಕಲಿಸಿ ಸರ್ಕಾರಿ ಶಾಲೆಗೆ ಪಾಠ ಮಾಡಲಿಕ್ಕೆ ಬರ್ತಾರೆ. ನಾನು ಶಾಲೆಗೆ ಕಲಿತ ಶಾಲೆಯಲ್ಲಿ ನಾನು ಒಬ್ಬ ಅಧ್ಯಾಪಕರು ಕೇಳಿದೆ, ನೀವು ನಿಮ್ಮ ಮಗುವನ್ನು ಆಂಗ್ಲ ಮಾಧ್ಯಮಕ್ಕೆ ಬಿಟ್ಟು ಇಲ್ಲಿಗೆ ಬರುವುದಾದರೆ ನಿಮ್ಮ ಎಜುಕೇಷನ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಇರ್ತದೆ. ಇದು ಸ್ವಲ್ಪ ಬೇಜಾರಾಗ್ತದೆ, ಆದರೂ ಕೂಡ ನಾವು ಇದನ್ನು ಹೇಳಲೇಬೇಕಾಗ್ತದೆ. ಅಂತರೂ ಅಧ್ಯಾಪಕರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ನಾನು ಹೇಳ ಬಯಸುವುದೇನೆಂದರೆ, ಹಳೆ ವಿದ್ಯಾರ್ಥಿಗಳು ನಮ್ಮ ಅಧ್ಯಕ್ಷರು, ಯಾಕೆಂದರೆ ಅವರಿಗೆ ವೇದಿಕೆ ಬೇಡ, ಅಭಿನಂದನೆ ಬೇಡ, ಕುರ್ಚಿಯೂ ಬೇಡ, ಆದರೆ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಸಹಭಾಗಿತ್ವ ಇದೆ, ಅವರ ಸಹೋದ್ಯೋಗಿಗಳ ಸಹಭಾಗಿತ್ವ ಇದೆ. ಅದರ ಜೊತೆಗೆ STMCಯ ಎಲ್ಲ ಸದಸ್ಯರುಗಳು ನಮ್ಮ ಜೊತೆ ಸೇರಿದ್ದಾರೆ. ಪೋಷಕರು ಎಲ್ಲ, ನಾನು ಬರುವ ದಿನ, ನಾನು 5 ವರ್ಷ ಹಿಂದೆ ಬಂದಾಗ ಪೋಷಕರ ಸಭೆ ಆಗ್ತಾ ಇತ್ತು. ನನಗೆ ಇವತ್ತು ನೆನಪಿದೆ, 60-70 ಮಕ್ಕಳು ಬರ್ತಾ ಇದ್ರು. ನಾನು ಬಂದ ದಿನ 15 ಜನ ಪೋಷಕರಿದ್ದು ನನಗೆ ಒಂದು ಶಾಲೆ ಓದಿಸಿದ್ರು, ಅಂದರೆ ನಮ್ಮನ್ನು ಇನ್ವೈಟ್ ಮಾಡಿದರು. ಆದರೆ ಇವತ್ತು ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳು ಪೋಷಕರು ಶಾಲೆಗೆ ಬರ್ತಾ ಇದ್ದಾರೆ. ಈ 100ರ ಒಂದು ಸಂಭ್ರಮದಲ್ಲಿ ಅವರು ಕೂಡ ಪಾಲುದಾರರು. ಅದರ ಜೊತೆಗೆ ಅಡಿಗೆಯವರು ಕೂಡ ಉತ್ತಮ ಅಡಿಗೆಯನ್ನು ಮಾಡಿದ್ದಾರೆ, ಯಾಕಂದರೆ ಆರೋಗ್ಯ ಬಂದಿದೆ. ಅದರ ಜೊತೆಗೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ದಾನಿಗಳು, ಇವರೆಲ್ಲರ ಸಹಕಾರದಿಂದ ಇವರು 100ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ಈ 100ರ ಗೌರವವನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೆ ಅರ್ಪಿಸಿದ ಜೊತೆಗೆ ಈ ಊರಿಗೆ ಅರ್ಪಿಸ್ತೇನೆ. ಯಾಕೆಂದರೆ ಊರಿಗೆ ಹೆಸರು ಬಂದಿದೆ, ನಮ್ಮ ಶಾಲೆಗೆ ಹೆಸರು ಬಂದಿದೆ. ಅದರಿಂದ ಒಂದು ಸಲ ಈ ಎಲ್ಲರಿಗೂ ಕೂಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಇದು ಶಾಲೆಯ 32 ವರ್ಷದ ಇತಿಹಾಸದಲ್ಲಿ 3ನೇ ಬಾರಿಗೆ. ನಾವು ಬಂದ ಮೇಲೆ 2ನೇ ಸಲ 100ಕ್ಕೆ 100. ಇದು ನಮ್ಮ ಸಾಧನೆ ಅಂತ ಹೇಳಲಿಕ್ಕೆ ಕೂಡ ಖುಷಿ ಆಗ್ತಾ ಇದೆ ಬಂಧುಗಳೇ. ಅದರ ಜೊತೆಗೆ ನಾನು 2 ಜನ ಅಭಿನಂದನೆಗೊಳಿಸಿ ಇವತ್ತು ಹೋಗ್ತಾ ಇದ್ದಾರೆ. ತುಂಬ ಸಲದಿಂದ ನಾನು ಹೇಳ್ತಾ ಇದ್ದೆ, ಒಂದು ದಯಾನಂದ್ ಸರ್ ಉಲ್ಲೇಖ ಮಾಡಿದ್ರು ನನಗೆ ಮನೆಯ ಶಾಲೆ ಅಂತೇಳಿ. ಆದರೆ ನಾನು ಬಯಸೋದು ಒಬ್ಬ ಅಧ್ಯಾಪಕನಿಗೆ 2 ಮನೆ ಅಂತೇಳಿ, ಇರುವುದಕ್ಕೆ ಒಂದು ಮನೆ, ದುಡಿಯುವುದಕ್ಕೆ ಒಂದು ಮನೆ. 10th ಕ್ಲಾಸ್ ಅಥವಾ ಇಂಗ್ಲಿಷ್ನಲ್ಲಿ ಯಾರು ತೆಗೆದಿದ್ದಾರೆ ಸರ್? ಒಂದು ಸಲ ಯೋಚನೆ ಮಾಡಿ. ಕಳೆದ ವರ್ಷ ನಿಮಗೆ ಈ ವರ್ಷ PUCಯಲ್ಲಿ ಸೆಕೆಂಡ್ ಪರ್ಸನ್ 95% ಯಾರಿಗೆ ಬಂತು? ನಮ್ಮ ಶಾಲೆ ವಿದ್ಯಾರ್ಥಿನಿ. ಏನು ಅಲ್ಲಿ LKG ಇಂದ 10ನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ ಅವರು ಇರಲಿಲ್ವಾ? ಅಥವಾ ಬೇರೆ ಶಾಲೆ ಇಂಗ್ಲಿಷ್ ಕಲಿತವರು ಇರಲಿಲ್ವಾ? ನಮ್ಮ ಶಾಲೆಯಲ್ಲಿ ಯಾಕೆ ಬರಬೇಕು? ಇಂಗ್ಲಿಷ್ ಮೀಡಿಯಂ ಎಲ್ಲ ಬೋರ್ಡ್ ಇಲ್ಲದೆ ಇರಬಹುದು, ಆದರೆ ನಮ್ಮಲ್ಲಿ ಇಂಗ್ಲಿಷ್ ಇದೆ ಅನ್ನೋದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಯೋಚನೆ ಮಾಡಿ ನೀವು, ಇಷ್ಟೆಲ್ಲ ಕಷ್ಟಪಟ್ಟು ಈ ಶಾಲೆಗಾಗಿ ದುಡಿದ್ರು ಕೂಡ ಈ ಒಂದು ಅಡ್ಮಿಷನ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾವು ಖಂಡಿತ ಯೋಚನೆ ಮಾಡಬೇಕು. ನಾವು ಎಲ್ಲ ಶಾಲೆಗೆ ಹೋಗ್ಲಿಲ್ಲ ಅಂತಲ್ಲ, ಎಲ್ಲ ಶಾಲೆ ಕೂಡ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ಅದ್ರ ಬಿಡಿ, ಯಾಕೆಂದ್ರೆ ಕಳೆದೋದುವುದನ್ನು ಚಿಂತಿಸಿ ಫಲವಿಲ್ಲ, ಮುಂದಕ್ಕೆ ನುಗ್ಗಬೇಕು ಅಷ್ಟೇ. ಇನ್ನು ನಾವು ಯೋಚನೆ ಮಾಡೋದು ಬಂದವರು ನಮ್ಮವರು, ಬಂದವರು ಏನಿದ್ರು ನಮ್ಮವರು ಏನೋ ಇದರಿಂದ ಕಲಿಬೇಕಂತ ನಾವು ಭಾವಿಸ್ತೇವೆ. ಸರ್ಕಾರ ಕೂಡ ಮೊನ್ನೆ ತರಬೇತಿಯಲ್ಲಿ ನಮ್ಗೆ ಹೇಳಿತ್ತು, ತರಬೇತಿಯಲ್ಲಿ ಎಷ್ಟಾಯ್ತು? 1 ಕೋಟಿ, 1 ವರ್ಷದಲ್ಲಿ 1 ಕೋಟಿ
ನನ್ನಂತ ಮೂರ್ತ ಮಾಡಬೇಕಷ್ಟೇ, ಬುದ್ಧಿವಂತ ಯಾರು ಕೂಡ ಮಾಡುವುದಿಲ್ಲ. ಇವತ್ತು ಖಾಸಗಿ ಶಾಲೆಗೆ ಹೋಲಿಕೆ ಮಾಡಿದ್ರೆ, ಸರ್ಕಾರಿ ಶಾಲೆಗೆ ಹೋಲಿಕೆ ಮಾಡಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಇದೆ, ಜೀವನ ಕಲಿಸುವಂತ ಪಾಠಗಳು ಎಷ್ಟಿದೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಎಷ್ಟು ಚೆನ್ನಾಗಿ ಕಲಿಸ್ತಾರೆ. ನಾವಿಲ್ಲಿ ಪೋಷಕರಿಗೆ ಸನ್ಮಾನ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಇವತ್ತು ನೋಡಿ 4 ಜನ ಇದ್ರೆ 4 ಕಡೆ ಊಟ ಮಾಡ್ತಾರೆ ಒಂದು ಮನೆಯಲ್ಲಿ. ತಂದೆ ತಾಯಿಯ ಬಗ್ಗೆ ಗೌರವ ಇಲ್ಲ, ನಮ್ಮ ಆಚಾರ ವಿಚಾರಗಳ ಗೌರವ ಇಲ್ಲ, ನಮ್ಮ ಸಂಸ್ಕೃತಿಗೆ ಗೌರವ ಇಲ್ಲ. ಆದ್ರೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಿಕೊಂಡು ಆ ಬಾಂಧವ್ಯವನ್ನು ಬೆಸೆಯಬೇಕು ಅಂತ ನಾವು ಮಾಡಿದ್ದೇವೆ. ನಾವು ಖಾಸಗಿ ಶಾಲೆಗೆ ಹೋದ್ರೆ ಗೊತ್ತಾಗುತ್ತೆ, ಒಂದು ಕಡೆ ಬೊಟ್ಟು ಇಡ್ಲಿಕ್ಕಿಲ್ಲ, ಇನ್ನೊಬ್ಬರ ಬಳೆ ಇಡ್ಲಿಕ್ಕಿಲ್ಲ ಅಂತೇಳಿ ಸಂಸ್ಕೃತಿಯನ್ನು ತರ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮವರು ಅಲ್ಲಿ ಕಳಿಸ್ತಾರೆ. ಇದನ್ನು ಯೋಚನೆ ಮಾಡ್ಬೇಕಲ್ವಾ? ನನ್ನ ಶಾಲೆಗೆ ಹೇಳಿದೆ ಅಂತ ನಾನು ಹೇಳುವಂಥದ್ದಲ್ಲ, ಯಾಕಂದ್ರೆ ನಾನು ಬೇರೆ ರೀತಿಯ ಮಾತಾಡಬೇಕು ಅಂತ ಇದೆ, ವಿಷಯ ಪ್ರಸ್ತಾಪ ಆದ್ರಿಂದ ಆಗಿದೆ. ಆದ್ರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇರ್ತೇನೆ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಸರ್ಕಾರಿ ಶಾಲೆ ಉಳಿಬೇಕು ಮಕ್ಕಳೇ. ಇಲ್ಲಿ ಎಲ್ಲರನ್ನು ವಿನಂತಿ ಮಾಡ್ತೇನೆ, ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಬಂದಾದ್ರೆ ಒಂದು ದೇವಸ್ಥಾನ ಊರಿನಲ್ಲಿ ಬಂದಾದ ಹಾಗೆ, ದೇವಸ್ಥಾನ ಬಾಗಿಲು ಬಂದಾದ್ರೆ ಊರಿಗೆ ತೊಂದರೆ, ಒಂದು ಸರ್ಕಾರಿ ಶಾಲೆ ಬಂದಾದ್ರೆ ಊರಿನ ಮಕ್ಕಳಿಗೆ ತೊಂದರೆ. ಅದರಿಂದ ನಾನು ಹೊರಗೆ ಹೋದ ಎಲ್ಲ ಮಕ್ಕಳಿಗೆ, ಇಲ್ಲಿಂದ ತುಂಬಾ ಜನ ಹೋಗಿದ್ದಾರೆ, ಬೇಸರ ಆಗಿದೆ, ಆದ್ರೂ ಕೂಡ ಅವರಿಗೆ ಶುಭ ಹಾರೈಕೆ ಮಾಡ್ತೇನೆ. ನಮ್ಮ ಬೋರ್ಡಿನಲ್ಲಿ ಏನು ಮಾರ್ಕ್ ತೆಗೆದಿದ್ದಾರೆ ಅದೇ ರೀತಿ ತೆಗೀರಿ. ಒಂದು ವೇಳೆ ನಮ್ಮ ಶಾಲೆಗೆ ಕೆಟ್ಟ ದೃಷ್ಟಿ ಮೀರಿ ಏನೋ ಆಗಿದೆ ಅಂತ ಇನ್ನೊಬ್ಬರಿಂದ ತೊಂದರೆ ಆಗಿದ್ರು ಕೂಡ ಅವರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅಂತೇಳಿ ಆಶಿಸ್ತೇನೆ. ನನಗೆ ಮನಸ್ಸಿದೆ ಈ ಶಾಲೆಯನ್ನು ಇನ್ನಷ್ಟು ಬೆಳೆಸಬೇಕು. ನಾನು ಇದ್ದೇನಿಲ್ಲೋ ಗೊತ್ತಿಲ್ಲ, ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಆಸೆ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ವಿಚಾರದಲ್ಲಿ ಸಹಕಾರ ಕೊಡಬೇಕು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ವಿನಂತಿಸ್ತಾ ಇದ್ದೀವಿ.